ಆ್ಯಕ್ಚುಲಿ ಅವ್ರು ನಮ್ಮ ಮನೆಗೆ ಬಂದಾಗೆ ಗೊತ್ತಾಯ್ತಿಕ್ಕಿ ಇವರು ಪ್ರೆಷರೈಸ್ ಮಾಡ್ಲತ್ತಾರ ಅಂತೇಳಿ. ಆನಂತರ ಅವ ಡೀಟೇಲ್ ಆಗಿ ತಂದು ಡೆತ್ ನೋಟ್ದಾಗೆ ಬರ್ದಾನ್ರಿ, ಹೆಸರು ಮೆನ್ಷನ್ ಮಾಡ್ಯಾನ್ರಿ ಅವ್ರದ್ದೆಲ್ಲ. ಅಷ್ಟೇ, ಅದೇ ರೀಸನ್ ದುಡ್ಡಿಗೋಸ್ಕರನೇ ಅವ್ರು ಹೀಗೆಲ್ಲ ಪ್ರೆಷರೈಸ್ ಮಾಡಿ ಅವ್ನಿಗೆ ಸುಸೈಡ್ ಮಾಡ್ಕೊಂಬಪ್ಲೆ ಮಾಡ್ಯಾರ ಅಂತ ಅಷ್ಟು ಗೊತ್ತೈತ್ರಿ ಸರ್ ನಮ್ಗೆ. ಅಷ್ಟಲ್ದೇನೆ ಏನಂತಾರೆ, ಅವ್ನು ಕಂಪ್ಲೇಂಟ್ ಕೊಡ್ಲಕ್ಕೆ ಹೋದರೂ ಕೂಡ ಪೊಲೀಸ್ ಸ್ಟೇಷನ್ದಾಗ ಭೀ ತೊಗೊಂಡಿಲ್ರಿ. 2-3 ಸಲ ಓಡಾಡಿವ್ರಿ ಒಂದು ಪೊಲೀಸ್ ಸ್ಟೇಷನ್ದಾಗರ. ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ಗೆ ಬೆಳಗ್ಗೆ ಹೋಗಿವ್ರಿ, ನೈಟ್ ಹೋಗಿವಿ, ಮಧ್ಯಾಹ್ನ ಹೋಗಿದ್ರು ತಂಗಿದ್ದೇರು, ಮತ್ತು ನೈಟ್ನೂ ಹೋಗಿದ್ದೀರಿ. ಮತ್ತು ಇದಕ್ಕೆ ಬಂದೀವ್ರಿ ಧನ್ನೂರ್ ಪೊಲೀಸ್ ಸ್ಟೇಷನ್. ಅಲ್ಲೂ ರ್ಯಾಶಸ್ ಆಗಿ ಮಾತಾಡಿ ನಮಗೆ ಕಳಿಸ್ಬಿಟ್ರಿ, ತೊಗೊಳಿಲ್ಲ. ಆನಂತರ ಏನಂತಾರೆ ಫೈಲ್ ಮಾಡೋದಿರ್ತದಲ್ರಿ ಆನ್ಲೈನ್ ಕಂಪ್ಲೇಂಟ್. ಆ ಕಂಪ್ಲೇಂಟ್ ಮಾಡಿದ್ರು ಕೂಡ ನಮಗೆ ರೆಸ್ಪಾನ್ಸ್ ಸಿಗಲಿಲ್ಲ ರೀ. 20 ಅವರ್ಸ್ ಟೈಮ್ ಇತ್ತು ನಮ್ಮ ತಮ್ಮಗೆ ಹುಡ್ಕೊಡೋದು. ಅವ್ರು ಯಾವುದೇ ರೀತಿಯಾದಂಥ ಪ್ರಯತ್ನನೇ ಮಾಡಲಿಲ್ಲ ರೀ ಪೊಲೀಸ್. ಅಷ್ಟೇ, ನಮ್ಮ ಸಾಂತ್ವನಗೋಸ್ಕರ ಇಬ್ಬರು ಕಾನ್ಸ್ಟೇಬಲ್ಸ್ಗಳಿಗೆ ಮಾತ್ರ ಏನು ಮಾಡಿದೆ, ಸಸ್ಪೆಂಡ್ ಮಾಡಿ ನಮಗಿಷ್ಟು ಸಾಂತ್ವನ ಹೇಳಿ ಕಳಿಸ್ಕೊಡ್ತೀರಿ. ಇದೇ ವರ್ಕ್ 1 ವರ್ಷ ಅಂತ ಅಷ್ಟೇ ಗೊತ್ತ್ರಿ ನಮಗೆ. ಆ ಲೆಟರ್ದಾಗ 2 years ಅಂತ ಬರ್ದಾನ ಅಷ್ಟೇ ಗೊತ್ತು. 1 ವರ್ಷ ಅಂತ ಅಷ್ಟೇ ಗೊತ್ತ್ರಿ. ಅಂದ್ರೆ ಅಷ್ಟು ಡೀಪ್ ಗೊತ್ತಿದ್ದಿಲ್ರಿ. ಇವಾಗ ರೀ December 3 then 15 2 ಸಲ ಬಂದಿದ್ದು ರೀ. ಡಿಸೆಂಬರ್ 3 ಮತ್ತು 15 ತಾರೀಕು ತುಂಬಾ 5-6 ಜನ ಬಂದಿರಂತ್ರಿ. ಫಸ್ಟ್ ಡೇದಾಗ ಕ್ಷಣಕ್ಕೆ ತಂಗಿದ್ದೋಡ್ರಿ. ಮತ್ತು ಆನಂತರ ಅವಾಗ 15ನೇ ತಾರೀಕು ಬಂದಾಗ ನಾವು ಅವತ್ತು ಕಾರಿನ ಭಾಳ ಜನ ಇದ್ದು ರೀ. ಮನೆ ಒಳಗೆ ಬಂದವ್ರು 6 ಜನ ಮಾತ್ರ. ದುಡ್ಡು ಕೊಡ್ಬೇಕು, ಬೆದರ್ಸೋಗ್ಯಾರಿ. ದುಡ್ಡು ಕೊಡಲಿಲ್ಲ ತಮ್ಮಗೆ ಸಾಯಿಸ್ತೀವಿ, ಇಲ್ಲ ನಮಗೆ ಹೆಂಗಾರ ಮಾಡಿ ದುಡ್ಡು ಬೇಕು ಅಷ್ಟೇ. ಕೊಡಲಿಲ್ಲ ತಮ್ಮನ ಫ್ರಾಡ್ ಕೇಸ್ ಹಾಕ್ತೇವೆ, ಅದು ಯಾವುದರ ಕೇಸ್ ಹಾಕಿ ಅದಕ್ಕೆ ಇದು ಮಾಡ್ತೀವಿ ಅಂತ ಹೇಳ್ಯಾರ ಸರ್. ಅವ್ರು ಈಟೆಲ್ಲ ಬೆದರ್ಸ್ಯಾರಂತ ನೋಟ್ದಾಗ ಬರ್ದ್ರೆ ಗೊತ್ತಾಗ್ಲತ್ತದ್ರಿ. ಅವ್ನ ಹತ್ರ ಫೋನು ಕೂಡ ಕಸ್ಕೊಂಡಾರ್ರಿ ಅವ್ರು. ಅವ್ನ ಹತ್ರ ಸಿಮ್ ಇಲ್ಲ. ನಾವು ಕಾಲ್ ಮಾಡಿದ್ರು ಭೀ ಎಲ್ಲಿಂದ ಸಿಗ್ತಿದ್ರಿ. ಪೊಲೀಸರು ಇವತ್ತು ಹೇಳತ್ತಾರಿ ನಮಗೆ ಸಿಮ್ ಇಲ್ಲ ಅಂತೇಳಿ. ನಾವು ಅವತ್ತು ಸತ್ತು ಹಿಡ್ದು ಕೇಳತ್ತಿದ್ದೀವಿ ರೀ. ಅವನಿಗೆ ಡೆಡ್ ಬಾಡಿ ಸಿಕ್ಕಿದ್ದು ಹಿಡ್ದು ಕೇಳತ್ತೀವಿ ಸರ್, ಅದು ಮೊಬೈಲ್ದಾಗ ಯಾವ ಸಿಮ್ ಅದ ರೀ, ಯಾವ ಸಿಮ್ ಅದ. ಈಗ ಸಿಮ್ಮೇ ಇಲ್ಲ ಅಂತ ಹೇಳತ್ತಾರ್ರಿ ಅವ್ರಿಗೆ. ಸಿಮ್ ಅದ ಏನೋ ಗೊತ್ತಿಲ್ಲ ಸರ್, ಮಾತಾಡ್ಯಾರ್ರಿ. ನಮ್ಗೆ ಇವತ್ತು ಬಂದಾಗ ಗೊತ್ತಾಗ್ಯದ್ರಿ ಅವ್ರು ಇಲ್ಲ ಅಂತ. ಅದು ಏನು ಡಿಸ್ಟ್ರಾಯ್ ಮಾಡ್ಲತ್ತಾರೋ ಏನು ಮಾಡ್ತಾರೋ ನಮಗೆ ಗೊತ್ತಿಲ್ಲ ಸರ್. ಇವತ್ತು ಹೇಳ್ಯಾರಿ, ಅವತ್ತು ಕೇಳಿದಾಗ ಅದ ಅಂತ ಹೇಳ್ಯಾರಿ ಸಿಮ್. ಇವತ್ತಿಲ್ದೆ ಸಿಮ್ಮೇ ಇಲ್ಲ ಅಮ್ಮ ಅಂತ ಹೇಳತ್ತಾರ್ರಿ. ಸಿಮ್ ಅದ ಅಂತ ಹೇಳ್ಯಾರಂತ್ರಿ ಅವ್ರಿಗೆ. ನಮ್ಗೆ ಇವತ್ತು ಗೊತ್ತಾಯ್ತು ಸಿಮ್ ಇಲ್ಲ ಅದ್ರೊಳಗೆ. ಸಿಮ್ ಯಾಕಡೆ ಹೋಗ್ಯದ ಅಂತ ನಮಗೆ ಕ್ವಶನ್ ಹಾಕ್ಲತ್ತಾರ್ರಿ ಅವ್ರು. ನಮಗೆ ಗೊತ್ತಿಲ್ಲ ಸರ್ ಅಂತ ಹೇಳಿ. ಸರ್, ನಮಗೆ ಪೊಲಿಟಿಕಲ್ ಆಗಿ ಜಸ್ಟಿಸ್ ಬೇಕಾಗಿಲ್ಲ ರೀ. ನಮ್ಮ ತಮ್ಮಗಷ್ಟೇ ಜಸ್ಟಿಸ್ ಬೇಕು ನಮಗೆ. ಯಾವ ಪೊಲಿಟಿಕಲ್ಲೂ ನಮಗೆ ಏನೂ ಬೇಕಾಗಿಲ್ಲ ಅಂತ ಅನ್ಕೋತೀನಿ ರೀ. ನಮ್ಮ ತಮ್ಮಂದಷ್ಟೇ ನಮಗೆ ಜಸ್ಟಿಸ್ ಬೇಕಷ್ಟೇ. ಅವ್ರು ಯಾರು ಆರೋಪಿಯಾರ ಅವ್ರದ್ದು ಕಠಿಣ ನಮ್ಮ ತಮ್ಮಗೆ ಏಟ್ ಕಷ್ಟ ಆಗ್ಯದ ಅದು ಡಬಲ್ ಕಷ್ಟ ಆಗಂಗೆ ಅವ್ರು ಗೌರ್ಮೆಂಟ್ ಅವ್ರಿಗೆ ಇದು ಕೊಡ್ಬೇಕ್ರಿ, ಶಿಕ್ಷೆ ಕೊಡ್ಬೇಕಂತ ಕೇಳ್ಕೊತೀನಿ ಅಷ್ಟೇ ರೀ ಸರ್.